ಬಳ್ಳಾರಿ ನಗರದಲ್ಲಿ ಮಾಜಿ ವಿಧಾನ ಪರಿಷತ್ ಸದಸ್ಯರು ಹಾಗೂ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರಾದಂತಹ ಕೆ.ಸಿ. ಕೊಂಡಯ್ಯ ಅವರ ಜನ್ಮದಿನವನ್ನು ಇದೇ ಜುಲೈ 10ರಂದು ಡಿಸಿಸಿ ಪ್ರಧಾನ ಕಾರ್ಯದರ್ಶಿ ಡಿ. ಅಯಾಜ್ ಬ್ರದರ್ಸ್ ವತಿಯಿಂದ ಕೇಕ್ ಕತ್ತರಿಸುವ ಮೂಲಕ ಅದ್ದೂರಿಯಾಗಿ ಆಚರಣೆ ಮಾಡಲಾಗಿದ್ದು, ಈ ಸಂದರ್ಭದಲ್ಲಿ ಮಾತನಾಡಿದ ಡಿಸಿಸಿ ಪ್ರಧಾನ ಕಾರ್ಯದರ್ಶಿ ಡಿ. ಅಯಾಜ್ ಅಹಮದ್, ಕೆ.ಸಿ. ಕೊಂಡಯ್ಯ ಅವರು ಪಕ್ಷದ ಕಾರ್ಯಕರ್ತರು ಮತ್ತು ಮುಖಂಡರನ್ನ ಬೆಳೆಸಿದ ಅಪರೂಪದ ನಾಯಕರಾಗಿದ್ದಾರೆ. ಅವರ ಆಶೀರ್ವಾದ ಹಾಗೂ ಮಾರ್ಗದರ್ಶನದಿಂದ ನಾನು ಸಾಮಾನ್ಯ ಕಾರ್ಯಕರ್ತರಿಂದ ಇಂದು ಜಿಲ್ಲಾ ಕಾಂಗ್ರೆಸ್ ಸಮಿತಿ ಪ್ರಧಾನ ಕಾರ್ಯದರ್ಶಿಯಾಗಿ ಬೆಳೆದಿದ್ದೇನೆ. ಅಲ್ಲದೆ ನನ್ನ ಸಹೋದರನ ಕುಟುಂಬಕ್ಕೂ ಬಳ್ಳಾರಿ ಮಹಾನಗರ ಪಾಲಿಕೆಯ ಉಪಮೇಯರ್ ಸ್ಥಾನ ಸೇರಿದಂತೆ ಹಲವು ಅವಕಾಶಗಳನ್ನು ನೀಡುವ ಮೂಲಕ ನಮ್ಮ ಮೇಲೆ ವಿಶೇಷ ವಿಶ್ವಾಸವನ್ನ ತೋರಿದ್ದಾರೆ. ಅವರ ಮಾರ್ಗದರ್ಶನ ನಮ್ಮ ರಾಜಕೀಯ ಬದುಕಿಗೆ ದೊಡ್ಡ ಶಕ್ತಿಯಾಗಿದೆ ಎಂದು ಹೇಳಿದರು. ರಾಜಕೀಯ ನಿವೃತ್ತಿ ಹೊಂದಿದರೂ ಸಹ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಬಲವಾದ ಕೊಂಡಿಯಾಗಿದ್ದು, ನಮ್ಮಂತಹ ಕಾರ್ಯಕರ್ತರು ಹಾಗೂ ಮುಖಂಡರಿಗೆ ಸದಾ ಮಾರ್ಗದರ್ಶಕರಾಗಿ ಮುಂದುವರಿಯಲಿದ್ದಾರೆ ಎಂದು ವಿಶ್ವಾಸವನ್ನ ವ್ಯಕ್ತಪಡಿಸಿದರು. ಈ ಕಾರ್ಯಕ್ರಮದಲ್ಲಿ ಬಳ್ಳಾರಿ ಮಹಾನಗರ ಪಾಲಿಕೆಯ ಮೇಯರ್ ಗಾದೆಪ್ಪ, ಪಾಲಿಕೆ ಸದಸ್ಯರಾದ ಆಸಿಫ್ ಬಾಷಾ, ನಾಜು, ರಾಮಾಂಜನೇಯ, ಶಿವರಾಜ್, ಕಾಂಗ್ರೆಸ್ ಹಿರಿಯ ಮುಖಂಡರಾದಂತಹ ಎ. ಮಾನಯ್ಯ, ಯುವ ಮುಖಂಡ ರಿಯಾಜ್, ಜಿಲ್ಲಾ ಕಾಂಗ್ರೆಸ್ ಪ್ರಚಾರ ಸಮಿತಿಯ ಅಧ್ಯಕ್ಷರಾದಂತಹ ವೀರಣ್ಣಗೌಡ ಸೇರಿದಂತೆ ಕಾಂಗ್ರೆಸ್ ಮುಖಂಡರು, ಕಾರ್ಯಕರ್ತರು ಭಾಗಿಯಾಗಿ ಕೆ.ಸಿ. ಕೊಂಡಯ್ಯ ಅವರಿಗೆ ಜನ್ಮದಿನದ ಶುಭಾಶಯಗಳನ್ನು ಕೋರಿದ್ದಾರೆ. ಬ್ಯೂರೋ ರಿಪೋರ್ಟ್, ಹೇಮಂತ್ ರಾಜ್, ಸೂರ್ಯ ನ್ಯೂಸ್ ಕನ್ನಡ, ಬಳ್ಳಾರಿ. ಶುಭಾಶಯಗಳು ಹೇಳುತ್ತಾ, ಅವರಿಗೆ ಆರೋಗ್ಯ ಮತ್ತು ಐಶ್ವರ್ಯ ಕೊಳ್ಳಿ ಅಂತ ದೇವರಿಗೆ ಬೇಡಿಕೊಳ್ಳುತ್ತಾ, ಅವರು ಮಾಡಿರುವ ಕಾಂಗ್ರೆಸ್ ಪಕ್ಷದಲ್ಲಿ ಹಲವಾರು ಕಾರ್ಯಕರ್ತರನ್ನು ಅವರು ಗುರುತಿಸಿ ಒಂದು ಲೀಡರ್ಗಳ ತರ ಮಾಡಿದ್ದಾರೆ. ಇವತ್ತು ಅವರಿಗೆ 76ನೇ ವಯಸ್ಸು ಇರ್ಬೋದು, ಆದ್ರೆ ಅವರಿಗೆ ಒಂದು ಪೆನ್ನು ಪೇಪರ್ ಕೊಟ್ರೆ ನಮ್ಮ ಕಷ್ಟ ಸುಖಗಳು ಏನಿದೆ ಎಲ್ಲ ಅವರು ಪೇಪರ್ ಅಲ್ಲಿ ಬರೆದು ಕೊಡ್ತಾರ. ಹಾಗಾಗಿ ಅಂತ ಲೀಡರ್ ನಮಗೆ ಸಿಗೋದು ಸೌಭಾಗ್ಯ ನಮ್ದು. ನೋಡ್ರಿ, ಅವರು ಇವತ್ತು ನಾವು ಅವರಿಂದ ದಿಲ್ಲಿ, ಬ್ಯಾಂಗ್ಳೂರು, ರಾಷ್ಟ್ರ ಎಲ್ಲ ರಾಜಕಾರಣಿ ತೋರಿಸ್ಬಿಟ್ರು ನಮ್ಮನವರು. ಹಾಗಾಗಿ ಇವತ್ತು ನಾವೊಂದು ಮಹಾನಗರ ಪಾಲಿಕೆ ಎಲ್ಲಾ ಸದಸ್ಯರುಗಳು ಬಂದಿದ್ದೀವಿ. ಮಹಾನಗರ ಪಾಲಿಕೆ ಮಹಾಪೌರರು ಹಾಗೂ ಉಪ ಮಹಾಪೌರರು ಕೂಡ ಬಂದಿದ್ದಾರೆ. ಇವತ್ತು ಅವರ ಆಶೀರ್ವಾದದಿಂದ ನಾವೆಲ್ಲ ಈ ಬೆಳವಣಿಗೆಯಿಂದ ಬೆಳೆದಿದ್ದೀವಿ. ನಾವು ಇವತ್ತು ಅವರು ನಮ್ಮ ಜೊತೆ ಹೇಗಿದ್ದಾರೆ ಅಂದ್ರೆ ಒಂದು ತಂದೆ ಸಮಾನ ಆಗಿದ್ದಾರೆ. ಇವತ್ತು ಅವರು ಆ ದೇವರವರಿಗೆ ಇನ್ನೂ 100 ವರ್ಷ ಆಯುಷ್ ಕೊಡ್ಬೇಕಂತೇಳಿ ನಾವೆಲ್ಲ ಕೇಳ್ಕೊಂಡು, ಇವತ್ತು ನೋಡ್ರಿ, ಇವತ್ತು ಅವ್ರು ಎಲ್ಲೇ ಇರ್ಲಿ, ಅವ್ರ ಹುಟ್ಟುಹಬ್ಬ ದಿವಸ ನಾವೆಲ್ಲ ಹೆಂಗಂದ್ರೆ ಒಂದು ಹಬ್ಬದ ಆಚರಣೆ ಮಾಡ್ತೀವಿ. ಇವತ್ತು ಅವರ ಬ್ಲೆಸ್ಸಿಂಗ್ ನಮ್ಮ ಮೇಲೆ ಎಲ್ಲರಿಗಿದೆ. ಇವತ್ತು ನೋಡ್ರಿ, ನಮ್ಗೆ ಒಂದು 56 ವರ್ಷ ಇರ್ಬೋದು. ಇವತ್ತು ನಮ್ಮಂತರಿಗೆ 100 ಜನ ಕಾರ್ಯಕರ್ತರು ಬೆಳೆಸಿದ್ದಾರೆ. ಅವರು ಬೆಳೆಸಿದ್ದಾರೆ ಅಂದ್ರೆ ಇವತ್ತು ನಾವು ಎಲ್ಲೋ ಇದ್ವಿ, ಎಲ್ಲೋ ಒಂದು ಯಾವ್ದೋ ಕಾರ್ಯಕರ್ತರಾಗಿದ್ವಿ. ಇವತ್ತು ನಮ್ಮನ್ನ ಒಂದು ರಾಜಕೀಯದಲ್ಲಿ ಡಿಸಿಸಿ ಪ್ರಧಾನ ಕಾರ್ಯದರ್ಶಿಯಾಗಿ ಒಂದು ನಮ್ಮ ತಮ್ಮನ ಹೇಳಿದೆ. ಇವತ್ತು ಮಹಾನಗರ ಪಾಲಿಕೆ ಉಪ ಮಹಾಪೌರರು ಮಾಡಿರೋ ಕೆ.ಸಿ. ಕೊಂಡಯ್ಯನವರೇ, ಹಾಗೂ ಇವತ್ತು ಅವ್ರಿಗೆ ಯಾರೇ ಆಗ್ಲಿ ಸರಿ ಸಮಾನ, ಇವನು ನಮ್ಮ ಪಕ್ಷಕ್ಕ ಕೆಲಸ ಮಾಡಿದ ಗುರುತಿಸಿ ನಮ್ಮನ್ನ ಟಿಕೆಟ್ ಕೊಟ್ಟಿದ್ದಾರೆ. ಆ ಟಿಕೆಟ್ ತಗೊಂಡು ನಾವು ಗೆದ್ದು ಅವ್ರ ಮುಂದೆ ಬಂದಿದ್ದೀವಿ ನಾವು. ಹಾಗಾಗಿ ಅವರು ನಮಗೆ ಒಂದು ದೇವ್ರ ಸಮನಾಗಿದ್ದಾರೆ. ಇವತ್ತು ಅಂತ ಸೀನಿಯರ್ ಲೀಡರ್ ನಮ್ಮಲ್ಲಿ ಇಲ್ಲ. ಇವತ್ತು ಅವರು ರಾಜಕೀಯದಲ್ಲಿ ಎಲ್ಲರೂ ಹೇಳ್ತಾರೆ ನಿವೃತ್ತಿ ಆಗಿದ್ದಾರೆ. ನಿವೃತ್ತಿ ಯಾವತ್ತೂ ಆಗಲ್ಲ ಒಂದು ರಾಜಕೀಯ ವ್ಯಕ್ತಿಗಳು. ಅವ್ರ ಆಶೀರ್ವಾದ, ನಾವೇನೇ ಮುಂದೆ ಹೋಗ್ತಿದ್ರೆ ಅವ್ರ ಹತ್ರ ಬಂದು ನಾವು ವಿಚಾರಣೆ ಎಲ್ಲ ಹೇಳ್ತೀವಿ, ಹಣ ಹಿಂಗೈತೆ ಹಿಂಗಂತ ವಿಚಾರಣೆ ಮಾಡಿ ನಮ್ಮನ್ನ ಸುಲಭವಾಗಿ ಅವ್ರು ಹೇಳ್ತಾರೆ. ಇದನ್ನೆಲ್ಲ ಯಾವುದೇ ತರ ನೀವು ಪಕ್ಷ ರೀತಿ ನಡ್ಕೊಡ್ರಿ, ಪಕ್ಷದ ಸಿದ್ಧಾಂತ ಮೇಲೆ ನಡ್ರಿ ಅಂತ ಹೇಳಿದ್ದಾರೆ. ಹಾಗಾಗಿ ನಾವು ಅವ್ರ ಆಶೀರ್ವಾದ ಪಡ್ಕೊಂಡು ಇವಾಗ ಮುಂದಿನ ದಿನ ಯಾವುದೇ ನಮ್ಮ ಕಷ್ಟ ಸುಖಗಳೆಲ್ಲ ನಮ್ಗೆ ಸಹಾಯ ಮಾಡ್ತಾರೆ ಅಂತ ಹೇಳಿ ಇವತ್ತಿನ ದಿನ ನಾವು ಏನಿದೆ ಅಂದ್ರೆ ಊಟದ ವ್ಯವಸ್ಥೆ ಪ್ರತಿ ವರ್ಷ 1,000 ಬರ್ತಿದ್ದಾಗೆ ನಾವು ಕೋಲ್ಬೇದರ್ ಕಡೆಯಿಂದ ನಮ್ಮೆಲ್ಲ ರಾಜು ಆಗಿರ್ಲಿ, ನಾವಾಗ್ಲಿ, ಆಸಿಫ್ ಆಗಿರ್ಲಿ, ನಮ್ಮ ಯೂತ್ ಕಾಂಗ್ರೆಸ್ ಬ್ಲಾಕ್ ಅಧ್ಯಕ್ಷರು ಫೈಜಲ್ ಆಗಿರ್ಲಿ, ನಮ್ಮ ತಮ್ಮ ರಿಯಾಜ್ ಅಹಮದ್ ಆಗಿರ್ಲಿ, ಈ ವರ್ಷ ಅಲ್ಲ, ನಾವು ಪ್ರತಿ ವರ್ಷ ನಾವು 20 ವರ್ಷದ ಮಾಡ್ಕೊಂಡ್ ಬರ್ತಾ ಇದ್ದೀವಿ. ಅವ್ರು ನೀವು ಯಾವುದೇ ಎಲೆಕ್ಷನ್ ಬರಲಿ ಕೋಲ್ಬೇದರ್ ಬರ್ತಾರ. ಕೋಲ್ಬೇದರ್ ನಲ್ಲಿರೋಷ್ಟು ನಿಯತ್ತು ಕಾರ್ಯಕರ್ತರು ಎಲ್ಲಿ ಇಲ್ಲಪ್ಪ. ಫಸ್ಟ್ ನೀವು ಕಾಂಗ್ರೆಸ್ ಬೆಳೆಸ್ತೀವಿ, ಕಾಂಗ್ರೆಸ್ ನೀವು ಯಾವತ್ತೂ ಕಾಂಗ್ರೆಸ್ ಬಿಟ್ಟು ಹೋಗ್ಬೇಡ್ರಿ ಅಂತ ಅವರು ಬುದ್ಧಿವಾದ ಹೇಳಿದಾರೆ ನಮ್ಗೆ. ಹಾಗಾಗಿ ಈ ವರ್ಷ ಅಲ್ಲ, ನಾವು ಪ್ರತಿ 20 ವರ್ಷದಿಂದ ನಾವು ಬರ್ತೀವಿ ಮಾಡ್ಕೊಂಡ್ ಬರ್ತಾ ಇದೀವಿ. ಅವ್ರು ನಮಗೆ ರಾಜಕೀಯ ಗುರುಗಳು. ಹಾಗಾಗಿ ಇವತ್ತು ನಿಯಾಜ್ ಅಹಮದ್ ಆಗಿರ್ಲಿ, ನಾನಾಗಿರ್ಲಿ, ಎಲ್ಲ 11 ಕಾರ್ಪೊರೇಟ್ಗಳು ಕೋಲ್ಬೇರಲ್ಲಿ ನಾವು ಯಾವತ್ತು ಕೊಂಡಯ್ಯ ಸರ್ ಆಶೀರ್ವಾದ ತಗೊಂಡು ಕೊಂಡಯ್ಯ ಸರ್ ಏನ್ ಹೇಳ್ತಾರೋ ಅವರು ಮಾರ್ಗದರ್ಶನ. ಸೂರ್ಯ ನ್ಯೂಸ್ಗೆ ಸ್ವಾಗತ. ಈ ದಿನದ ಪ್ರಮುಖ ಸುದ್ದಿಗಳು.